ಸ್ವಾಮಿ ವಿವೇಕಾನಂದ ಮತ್ತು ಬೆಂಕಿ. ಒಂದು ಬಾರಿ ಸ್ವಾಮಿ ವಿವೇಕಾನಂದರವರು ನದಿಯ ದಡದಲ್ಲಿ ಧ್ಯಾನ ಮಾಡುತ್ತಿದ್ದರು. ಅವರು ಧ್ಯಾನದಲ್ಲಿ ಲೀನರಾಗಿರುವಾಗ ಕೆಲವು ಮಕ್ಕಳು ಅವರ ಹತ್ತಿರ ಬಂದು ತಮಾಷೆ ಮಾಡಲಾರಂಭಿಸಿದರು. ಅವರು ವಿವೇಕಾನಂದ್ರವರ ಚಂಡಿ ಬಟ್ಟೆಯನ್ನು ಎತ್ತಿ ನೆರೆದವರೆಲ್ಲ ನಕ್ಕರು. ಆದರೆ ಸ್ವಾಮೀಜಿಗಳು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಅವರು ಇನ್ನೂ ಶಾಂತವಾಗಿಯೇ ಕುಳಿತುಕೊಂಡಿದ್ದರು. ಇದನ್ನು ನೋಡಿ ಮಕ್ಕಳಲ್ಲಿ ಒಬ್ಬನು ಕೇಳಿದ, ಸ್ವಾಮೀಜಿ, ನಾವು ನಿಮಗೆ ತೊಂದರೆ ಕೊಡುತ್ತಿದ್ದೇವೆ. ನಿಮಗೆ ಕೋಪವಾಗ್ತಿಲ್ಲವೇ? ಸ್ವಾಮೀಜಿಗಳು ಅದಕ್ಕೆ ಉತ್ತರಿಸಿದರು, ನಿಮ್ಮ ಕೈಯಲ್ಲಿ ಬೆಂಕಿ ಹಿಡಿದಿದ್ದರೆ ನೀವು ಯಾರ ಮೇಲೆ ಎಸೆಯುತ್ತೀರಿ? ನಾನು ಶಾಂತವಾಗಿದ್ದೇನೆ. ನಿಮ್ಮ ಕೋಪವೂ ನಿಮ್ಮದು, ನೀವು ಅದನ್ನು ನಿಮ್ಮಲ್ಲಿಯೇ ಇರಿಸಿಕೊಳ್ಳಿ. ಮೋರಲ್ ಪಾಠ: ಸಹನೆಯು ಶಕ್ತಿಯ ಲಕ್ಷಣ. ಕೋಪ ಮತ್ತು ತೊಂದರೆಯನ್ನು ಪ್ರತಿಕ್ರಿಯೆಯಿಂದ ಶಾಂತಿಯೊಂದಿಗೆ ಎದುರಿಸಬೇಕು.